ಈಗ ಮೊದಲನೇದಾಗಿ ಕಣ್ಣಲ್ಲೇ ಮಾತಾಡೋ ಅಂಥ ರುಕ್ಮಿಣಿಯವರು ಇವತ್ತು ಅವ್ರ ಬಾಯಲ್ಲಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಇಂಡಸ್ಟ್ರಿಯ ಹಿರಿಯ ಕಲಾವಿದರಿಗೆ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ಹಿಯರ್. ಬೈರತಿ ರಣಗಲ್ ನನಗೆ ನನ್ನ ಕರಿಯರಲ್ಲಿ ತುಂಬ ತುಂಬ ದೊಡ್ಡ ಸಿನಿಮಾ. ಯಾಕಂದರೆ ಈ ಸಿನಿಮಾ ಮೂಲಕ ಶಿವಣ್ಣ ಅವ್ರ ಜೊತೆಗೆ ನನಗೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಅನುಶ್ರೀ ಈಗಷ್ಟೇ ಹೇಳಿದ್ರು ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ, ಅದು ನಾವು ಶಿವಣ್ಣಯಿಂದ ಕಲ್ತಿರೋದು. ಸರ್ ಇಸ್ ಅ ಲೆಜೆಂಡ್ ಅದರಲ್ಲಿ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆಗೆ ಶೂಟ್ ಮಾಡಬೇಕಾದ್ರೆ ನಾನು ತುಂಬ ಕಲ್ತಿದ್ದೀನಿ. ಇಟ್ಸ್ ಲೈಕ್ ಬೀಯಿಂಗ್ ಇನ್ ಅನ್ ಆ್ಯಕ್ಟಿಂಗ್ ಯೂನಿವರ್ಸಿಟಿ. ನಾನೀಗಷ್ಟೇ ಎನ್ರೋಲ್ ಆಗಿದ್ದೀನಿ. ಐ ಹೋಪ್ ಐ ವಿಲ್ ಹ್ಯಾವ್ ಮೆನಿ ಮೋರ್ ಆಪರ್ಚುನಿಟೀಸ್ ಟು ವರ್ಕ್ ವಿತ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಗೀತಾ ಮ್ಯಾಮ್, ನಿಮ್ಮ ನಿರ್ಮಾಣ ಸಂಸ್ಥೆ ಜೊತೆಗೆ ಅಸೋಸಿಯೇಟ್ ಆಗಿದ್ದೀನಿ ಮೊದಲನೇ ಸತಿ. ಆ್ಯಂಡ್ ಇಟ್ಸ್ ವೆರಿ ಅರ್ಲಿ ಇನ್ ಮೈ ಕರಿಯರ್. ತುಂಬ ಹೆಮ್ಮೆ ವಿಷಯ ನನಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಅವಕಾಶ ತೊಗೊಂಡು ಐಡ್ ಲೈಕ್ ಟು ಥ್ಯಾಂಕ್ ನರ್ತನ್ ಸರ್. ಥ್ಯಾಂಕ್ ಯು ಸರ್. ನೀವು ತುಂಬ ನನ್ನಲ್ಲಿ ನಂಬಿಕೆ ಇಟ್ಕೊಂಡು ಈ ಪಾತ್ರ ಕೊಟ್ಟಿದ್ದೀರಾ. ಐ ಹೋಪ್ ಯು ಆರ್ ಹ್ಯಾಪಿ ವಿತ್ ದಿ ಔಟ್ಕಮ್. ಥ್ಯಾಂಕ್ ಯು. ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಸೋ ಬ್ಯೂಟಿಫುಲ್. ರುಕ್ಮಿಣಿ, ನೀವು ಆವಾಗ ಅಲ್ಲಿ ಬಂದು ಕೂತಾಗಿಂದ ತುಂಬ ಜನ ಅನ್ಕೊತಾ ಇದ್ದಾರೆ ಈ ಮಿಲ್ಕಿ ಬ್ಯೂಟಿ ಪಕ್ಕದಲ್ಲಿ ಕೂತ್ಕೊಂಡಿರೋ ಆ ಬ್ಯೂಟಿ ಯಾರು ಅಂತ ಹೇಳಿ. ಅವ್ರ ರುಕ್ಮಿಣಿ ಅವರ ಸಿಸ್ಟರ್ ಅವರು, ಅವರ ತಂಗಿ ರಾಘು ಅಲ್ಲ, ತಂಗಿ ಅಲ್ಲ, ಅವರ ತಾಯಿ. ಇಂಥ ಬ್ಯೂಟಿಫುಲ್ ಹೀರೋಯಿನ್ನ ನಮಗಾಗಿ ಕೊಟ್ಟಂಥ ರಿಯಲ್ ಪ್ರೊಡ್ಯೂಸರ್ ಅವರು. ಮೇಡಮ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಶೀ ಈಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಅವ್ರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರುಕ್ಮಿಣಿ. ತುಂಬ ಸುಂದರವಾಗಿ ಮಾತಾಡಿ ಬೇಗ ಮೈಕನ್ನು ಛಾಯಾ ಅವ್ರಿಗೆ ಕೊಟ್ಬಿಟ್ರು. ಛಾಯಾ ಅವರೇ, ಬಹಳಷ್ಟು ಹೀರೋಯಿನ್ಸ್ಗೆ ಒಂದು ಆಸೆ ಇರುತ್ತೆ ಶಿವಣ್ಣನವ್ರ ಜೊತೆ ಆ ತಂಗಿ ಪಾತ್ರದಲ್ಲಿ ಅಭಿನಯಿಸಬೇಕು ಅಂತ ಹೇಳಿ. ಈ ಅವಕಾಶ ಮತ್ತೆ ನಿಮಗೆ 2ನೇ ಬಾರಿ ಬೈರತಿ ರಣಗಲ್ ಮೂಲಕ ಸಿಕ್ಕಿದೆ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಛಾಯಾ ನಿಮಗೆ? ಆ್ಯಂಡ್ 15ನೇ ತಾರೀಕು ಪಿಕ್ಚರ್ ಬರ್ತಾ ಇದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ. ಬಂದಿರೋರು ಎಲ್ರಿಗೂ ನಮಸ್ಕಾರ, ಅತಿಥಿಗಳಿಗೆ ಎಲ್ರಿಗೂ ನಮಸ್ಕಾರ. ಶಂಸಿ, ನಾನು ಯಾರನ್ನಾದರೂ ವಿಶ್ ಮಾಡದೇ ಇದ್ದಿದ್ರೆ ದಯವಿಟ್ಟು ಶಂಸಿ. ಬೈರತಿ ರಣಗಲ್ 15ನೇ ತಾರೀಕು ರಿಲೀಸ್ ಆಗ್ತಿದೆ. ತುಂಬಾ ನಮಗೆ ಖುಷಿ ಇದೆ, ಒಂದು ಎಕ್ಸೈಟ್ಮೆಂಟ್ ಇದೆ, ನರ್ವಸ್ನೆಸ್ ಇದೆ. ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ ಹಾಗೂ ಆಶೀರ್ವಾದ ನಮ್ಮ ತಂಡದ ಜೊತೆ, ಈ ಸಿನಿಮಾ ಜೊತೆ ಇರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಯಾವಾಗಲೂ ಹೇಳಬೇಕು ಅನ್ಕೋತೀನಿ, ಬಟ್ ಮರ್ತೋಗ್ತೀನಿ. ಪ್ರತಿಯೊಂದು ಕಾರ್ಯಕ್ರಮನ ನೀವು ತುಂಬಾ ಎಂಟರ್ಟೈನಿಂಗ್ ಆಗಿ ಜವಾಬ್ದಾರಿಯಾಗಿ ನಡೆಸ್ಕೊಡ್ತೀರಾ. ಯು ಆರ್ ಅಮೇಝಿಂಗ್. ಥ್ಯಾಂಕ್ ಯು. ಇದಕ್ಕೆಲ್ಲ ಚಪ್ಪಾಳೆ ಹೊಡಿಬೇಡಿ. ಅದು ಸ್ವಲ್ಪ ಎಕೋ ಹೊಡಿತಾ ಇದೆ, ಹಂಗೆ ಕೇಳಿಸಿಲ್ಲ ಮೇನ್ ಪಾಯಿಂಟ್ ಅವ್ರಿಗೆ. ಥ್ಯಾಂಕ್ ಯು ಛಾಯಾ. ಥ್ಯಾಂಕ್ ಯು ಮಾ. ಗೀತಾತ್ಗೆ ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನರ್ತನ್ ಅವರೇ, ಅನುಶ್ರೀ ಅವರು ಒಂದು ಕೇಳಿದರು, ನಾನು ಯಾವಾಗಲೂ ತುಂಟತನದಂಥ ಪಾತ್ರಗಳನ್ನು ಮಾಡ್ತಿದ್ದೆ, ಆದರೆ ನೀವು ಇಂಥ ಒಂದು ಸೀರಿಯಸ್ ಪಾತ್ರೆಗೆ ನನ್ನನ್ನು ಆಯ್ಕೆ ಮಾಡಿದ್ರಿ, ಯಾಕೆ ಅಂತ ಆಮೇಲೆ ಕೇಳಿ ಅವ್ರಿಗೆ, ನನಗೂ ಗೊತ್ತಿಲ್ಲ ಮಫ್ಟಿಯಲ್ಲಿ. ಆ್ಯಂಡ್ ಈಗ ಅಣ್ಣನ ತಂಗಿಯಾಗಿ ಮತ್ತೊಮ್ಮೆ ನಾವು ಮಫ್ಟಿ ಅಲ್ಲದೆ ಅದಕ್ಕೆ ಮುಂಚೆನೂ ಒಂದು ಸಿನಿಮಾ ರೌಡಿಹಳ್ಳಿಯಲ್ಲಿ ಮಾಡಿದ್ದೆ. ಸೊ ಹಾಗೆ ನೋಡಿದ್ರೆ ಇದು ನನ್ನ 3ನೇ ಸಿನಿಮಾ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಣ್ಣನಿಗೆ ದ್ಯಾಟ್ ನಾನು ಆಗಲೇ ಹೇಳಿದಾಗೆ, ಲಾಸ್ಟ್ ಟೈಮ್ ಇಂದ ಆಡಿಯೋ ರಿಲೀಸ್ ಹೇಳಿದಾಗೆ, ಒನ್ಸ್ ಅ ತಂಗಿ ಆಲ್ವೇಸ್ ಎ ತಂಗಿ ಅಂತ ನನಗೊಂದು ಇದು ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಅಣ್ಣನ ಬಗ್ಗೆ ರುಕ್ಮಿಣಿ ಅವ್ರು ಹೇಳ್ತಾರೆ, ಹೀಸ್ ಅನ್ ಇನ್ಸ್ಟಿಟ್ಯೂಟ್. ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ಜೀವನದಲ್ಲೂ ತುಂಬ ಇದೆ ಅಣ್ಣನಿಂದ ಕಲಿಯೋದಕ್ಕೆ. ಎಲ್ಲರೂ ಬಂದು ಅಣ್ಣನ ಬಗ್ಗೆ ಅಷ್ಟೊಂದು ಹೇಳ್ತಿದ್ದಾರೆ, ಬಟ್ ಅವ್ರದ್ದೊಂದು ಎನರ್ಜಿ ಆಗಿರಲಿ, ಅವ್ರದ್ದು ಕಮಿಟ್ಮೆಂಟು, ಅವ್ರದ್ದು ದ ವೇ ಹಿ ಕ್ಯಾರೀಸ್ ಹಿಸ್ ಆರಾ, ಹಿಸ್ ಮಾತುಗಳು ಸಾಲಲ್ಲ ಅಣ್ಣನ ಬಗ್ಗೆ ಹೇಳೋಕ್ಕೆ, ಅಷ್ಟೊಂದಿದೆ. ಅದರಲ್ಲಿ 1% ನಾವು ಅದನ್ನು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಇಫ್ ವಿ ಕ್ಯಾನ್ ಟೇಕ್ ದ್ಯಾಟ್ ಇನ್, ವಿ ಆಲ್ಸೋ ವಿಲ್ ಬಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಸೋಲ್ ಅಂತ ಅನ್ಕೋತೀನಿ. ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಪೈರಿಂಗ್ ಸ್ಮಾಲ್ ಆ್ಯಕ್ಟರ್ಸ್ ಲೈಕ್ ಮೀ. ನಿಮ್ಮ ಆಶೀರ್ವಾದ ಎಂದಿಗೂ ನಮ್ಮೆಲ್ಲರ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ದೇವ್ರು ನಿಮಗೆ ಒಳ್ಳೆಯ ಒಂದು ಹೆಲ್ತು ಆ್ಯಂಡ್ ಕೀಪ್ ಯು ಪೀಸ್ಫುಲ್ ಆಲ್ವೇಸ್ ಅಣ್ಣ. ಥ್ಯಾಂಕ್ ಯು. ಧನ್ಯವಾದಗಳು ಛಾಯಾ, ಧನ್ಯವಾದಗಳು ರುಕ್ಸ್. ಥ್ಯಾಂಕ್ ಯು ಸೋ ಮಚ್.